ನೋಡ್ರಿ ನಮ್ಮ ಫಾಲೋವರ್ಸ್ಗಳು ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ವೀಡಿಯೋಗಳೆಲ್ಲ ನೋಡ್ತಾರೆ. ನಂದು ಇಲ್ಲಿ ಸ್ಕೂಲ್ ಹತ್ರ ಅನ್ಲೋಡ್ ಮಾಡಕ್ಕೆ ಬರ್ತೀನಿ. ಇಲ್ಲೇ ಗುರು ಹೊಸ್ಕೆರೆಯಲ್ಲಿ ಬಜ್ಜಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಬಜ್ಜಿ ತಗೊಂಡೆ. ಬನ್ನಿ ಬಜ್ಜಿ ತಿನ್ಕೊಂಡು ಹೋಗೋಣ. ನೋಡಿ ನಮ್ಮ ಟಿಪ್ಪರ್ ಅಲ್ಲೇ ಇದೆ ಹೊಸ್ಕೆರೆ. ಇವರು ಇದು ಏನೋ ಮಡಕ್ಶಿರಾ ಸೆಂಟ್ರಲ್ ಇರೋದು, ಇಲ್ಲೆಲ್ಲ ಆಂಧ್ರ ಗಾಡಿಗಳೆಲ್ಲ ಓಡಾಡ್ತವೆ. ನಾನು ಬಜ್ಜಿ ತಗೊಂಡು ಹೋಯ್ತಾ ಇದ್ದೀನಿ, ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ. ಸಕ್ಕತ್ತಾಗಿದೆ ಇವರು ಬಜ್ಜಿ ಅಂತೂ, ಒಳ್ಳೆ ರೌಂಡಾಗಿ ಕಟ್ ಮಾಡಿಕೊಟ್ಟವ್ರೆ. ಇವಾಗ ನೀವು ನೋಡಿದ್ರಲ್ಲ, ಅದು ಬಂದು ಮಧುಗಿರಿ ಬೆಟ್ಟ ಗುರು. ಯಾವ ಥರ ಮೋಡಕ್ಕೆ ಹೋಗ್ಕೊಂಡೈತೆ ನೋಡ್ರಿ. ಇನ್ನು ಈಗ ಎಷ್ಟು ಟೈಮು 3:30 ಹತ್ತಿರ ಆಗಿದೆ. ಮೋಡ ಹಂಗೆ ಕೌಕೊಂಬಿಡ. ಇವಾಗ ಬೆಳಿಗ್ಗೆಯಿಂದ ಸೇಮ್ ವೆದರ್ ಗುರು, ಒಂಚೂರು ಚೇಂಜ್ ಆಗಿಲ್ಲ. ಇವಾಗ ಎಷ್ಟು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಏನಪ್ಪ ಇವತ್ತಿನ ಸಮಾಚಾರ ಅಂದರೆ, ಇವತ್ತಿನ ದಿನ ಬಂದು ನಾನು ಒಂದು ಲೋಡು ಪೀಸ್ ಆ್ಯಂಡ್ ತುಂಬ್ಕೊಂಡು ಹೋಗ್ತೀನಿ ಗುರು ಮಧುಗಿರಿಗೆ. ನಮ್ಮ ತುಮಕೂರಿಂದ ಕರೆಕ್ಟಾಗಿ 55-60 ಕಿಲೋಮೀಟರ್ ಇದೆ ನಂಗೆ ಅನ್ಲೋಡಿಂಗ್ ಸ್ಪಾಟು. ಹಾಗೆ ಇವತ್ತಿನ ವೆದರ್ ತೋರಿಸ್ತೀನಿ ನೋಡಿ ನಿಮಗೆ. ಚಿಟಿ ಚಿಟಿ ಮಳೆ ಬರ್ತೈತೆ ಗುರು ನೋಡಿ. ಯಾವ ಥರ ಇದೆ ಅಂದರೆ ವೆದರು, ಒಂಥರ ಚಳಿ ಗುರು, ಸಿಕ್ಕಾಪಟ್ಟೆ. ಒಂದು ವಾರದಿಂದನೂ ಸಿಕ್ಕಾಪಟ್ಟೆ ಚಳಿ. ಹಾಗೆ ಕೆಲ್ಸಕ್ಕೂ ಹೋಗಕ್ಕೆ ಇಂಟ್ರೆಸ್ಟ್ ಇರಲ್ಲ, ಆ ಥರ ವೆದರ್ ಕ್ರಿಯೇಟ್ ಮಾಡೈತೆ. ಹಾಗೆ ನಮ್ಮ JCB ಬಂದು ಒಂದೇ ಒಂದು ಲೋಡ್ ಗೊಬ್ಬರ ತುಂಬಿಬಿಟ್ಟು ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಿಂತಿದ್ದಾರೆ. ಹಾಗೆ ಬನ್ನಿ ಹೊಲ್ಡೋಣ ಇಲ್ಲಿಂದ. ಕರೆಕ್ಟಾಗಿ ಮೆಟೀರಿಯಲ್ ಹೊಡೆದ ಅಲ್ಲೇ ಒಂದು ನಾನು 3 ದಿನ ಆಯಿತು ಬರೀ ನಾವು ಅಪ್ಪಾಜಿನ ಎತ್ಕೊಂಡು ಆಡ್ತಿದ್ದಾರೆ ಟಿಪ್ಪರ್ನ. ಬನ್ನಿ ಇಲ್ಲಿಂದ ಹೊರಡೋಣ. ಇವಾಗ ಒಂದು ಡೈರೆಕ್ಟಾಗಿ ಹೈವೇ ಎತ್ಕೊಂಡು ಗುರು. ನಾನು ಹೋಗ್ತಾ ಇರೋದು ಲೋಡ್ ಮಾಡ್ಸಕ್ಕೆ. ಇವತ್ತು ಬಂದು ಏನೋ ಮೇಡಮ್ಮ ಕ್ರಷರ್ ಅಂತ ಗುರು. ಯಾವುದಪ್ಪ ಅದು ರೋಡು, ಮೈದಾಳ ರೋಡು. ಈ ಕ್ಯಾಸನ್ರಿಂದ ಲೆಫ್ಟ್ ಸೈಡ್ ಹೋಗ್ಬೇಕು ಕ್ರಷರ್ಗೆ, ಆ ಕಡೆ ಹೋಗ್ತಾ ಇರೋದು ಲೋಡಿಂಗಿಗೆ. ಹಾಗೇನೆ ಡೀಸೆಲ್ ಬೇರೆ ಹಾಕಿಸ್ಬೇಕು ನೋಡಿ. ಡೀಸೆಲು ಕಮ್ಮಿ ಇದೆ ಗಾಡೀಲಿ. ನಾವು ಅಪ್ಪಾಜಿ ನೆನ್ನೆ ಹಾಕ್ಸಿರೋದು, ನಾನು ಇನ್ನೂ ಹಾಕ್ಸ್ಕೊಂಡಿಲ್ಲ. ಅಲ್ಲಿ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ನಾನು ಬರೋ ರೂಟ್ ಯಾವ್ಯಾವ ಅಂತ ಹೇಳ್ತೀನಿ ನೋಡ್ರಿ. ಮತ್ತೆ ಇದೇ ರೂಟಲ್ಲಿ ವಾಪಸ್ ಬಂದು ನಮ್ಮ ಅಂತೇನೋ ಮಾರ್ಕೆಟ್ ರೋಡ್ ಇದೆಯಲ್ಲ, ಏನೋ ಕೊರಟಗೆರೆ ರೋಡ್ ಹತ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಮಧುಗಿರಿಗೆ ಹೋಗ್ಬಿಟ್ಟು ಮಧುಗಿರಿಯಿಂದ ಒಂದು 5 ಕಿಲೋಮೀಟರ್ ಕೂಡ ಪಾವಗಡ ರೋಡಲ್ಲಿ ಅನ್ಲೋಡ್ ಮಾಡೋದು. ಬನ್ನಿ ವಿಡಿಯೋದಲ್ಲಿ ಕೊನೆವರೆಗೂ ಇಡು. ಎಲ್ಲೂ ಮಿಸ್ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ಇನ್ನ ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಶೇರ್ ಮಾಡಿ. ಹಾಗೆ ಇನ್ನ ಯಾರು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹಾಗೆ ಲೈಕ್ ಮತ್ತೆ ಶೇರು ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಸರಿ ಬನ್ನಿ ವಿಡಿಯೋದಲ್ಲಿ ಕೊನೆವರೆಗೂ ಇರ್ರಿ. ಬರ್ರಿ ಡೈರೆಕ್ಟಾಗಿ ಹೊಲ್ಡೋಣ. ಕ್ರಷರ್ ಹತ್ರ ಸಿಗ್ತೀನಿ ನಿಮ್ಗೆಲ್ಲ. ಅರ್ಧ ಗಂಟೆ ಆಯ್ತು ಗುರು. ಮೈದಾಳ ರೋಡ್ ಹತ್ರ ಬಂದು ನಿಂತ್ಕೊಂಡು ಇದು ರೈಲ್ವೆ ಗೇಟ್ ಹಾಕಿದ್ರು. ಅರ್ಧ ಗಂಟೆಯಿಂದ ಗೇಟೇ ಓಪನ್ ಮಾಡ್ತಾಯಿಲ್ಲ. ಇವಾಗ ಒಂದು ಟ್ರೈನ್ ಹೋಯ್ತು, ಇನ್ನು ಎಷ್ಟೊತ್ತು ಓಪನ್ ಮಾಡ್ತಾರೆ ನಂಗಂತೂ ಗೊತ್ತಿಲ್ಲ. ಮೆಟೀರಿಯಲ್ಗೆ ಬೇರೆ ಲೇಟ್ ಆಗ್ಬಿಡುತ್ತೆ. ಇವತ್ತು ಸಂಡೇ ಬೇರೆ ಅಲ್ವಾ, ಮೆಟೀರಿಯಲ್ಗಳು ತುಂಬ್ತಾರೋ ಇಲ್ವೋ ಅದೇ ಡೌಟು. ನಾನು ತುಂಬ್ತೀನಿ ಅಂತ ಹೇಳಿದ್ರೆ ಫೋನ್ ಮಾಡ್ಕೊಂಡೆ ಬರೋದು ನಾನು, ಏನೇ ಬಂದರು ಫಸ್ಟೇ. ಬನ್ನಿ ಫಸ್ಟು ರೈಲ್ವೆ ಗೇಟ್ ದಾಟೋಣ, ಡೈರೆಕ್ಟಾಗಿ ಕ್ರಷರ್ ಹತ್ರ ಸಿಗ್ತೀನಿ ನಿಮಗೆ. ಹಾಗೇನೆ ಗುರು ಲೋಡಿಂಗ್ ಮಾಡ್ಸೋದಕ್ಕೆ ಬಂದು ಪೀಸ್ ಆ್ಯಂಡು ನೋಡಿ ಲಾಟ್ ಬಿದ್ದಿದೆ. ಹಾಗೆ ಇಟಾಚಿ ಅವರು ಕೂಡ ಇಲ್ಲೇ ಇದ್ದಾರೆ. ಅವ ಏನೋ ಅಲ್ಲಿ ಮಾಡ್ಕೊಂತೈತೆ, ಬಂದ್ಬಿಟ್ಟು ಲೋಡ್ ಮಾಡ್ತದೆ. ಒಂದು 5 ನಿಮಿಷ ಲೋಡ್ ಮಾಡಿಸ್ಕೊಂಡು ಬಾಡಿ ಲೆವೆಲ್ ಅಂತೆ ತುಂಬಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಮಧುಗಿರಿಗೆ ಹೋಗ್ತಾ ಇರೋದೆ. ಈ ವಿಡಿಯೋದಲ್ಲಿ ಕೊನೆವರೆಗೂ ಇರ್ರಿ ಗುರು. ಹಿಂಗೆ ಮಧುಗಿರಿ ರೋಡು ತೋರಿಸ್ತೀನಿ ನಿಮಗೆ, ಮಧುಗಿರಿ ಬೆಟ್ಟನೂ ತೋರಿಸ್ತೀನಿ ನಿಮ್ಗೆ ಯಾವ ಥರ ಐತೆ ನಮ್ಮ ಮಧುಗಿರಿ ಬೆಟ್ಟ ಅಂತ. ಬನ್ನಿ ಲೋಡ್ ಮಾಡ್ಸೋಣ. ಮೇಲೆ ಹತ್ಬಿಡ್ತೀನಿ ನಾನು, ಮೇಲೆ ಹತ್ಬಿಟ್ಟು ತೋರಿಸ್ತೀನಿ ಯಾವ ಥರ ಲೋಡಿಂಗ್ ಮಾಡ್ತದೀವಯ್ಯ ಅಂತ. ನೋಡಿ ಯಾವ ಥರ ಲೋಡಿಂಗ್ ಮಾಡ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಹೊಸ ಲೋಡ್ರುಗಳು ಇವೆಲ್ಲ ಸಖತ್ತು. ಒಂದೇ ಸಲಿಗೆ 4 ಟನ್ನು ಒಂದು ಬಕೆಟಲ್ಲಿ ಬರುತ್ತೆ. ಒಂದು ಟ್ಯಾಕ್ಟ್ರಿನ ಒಂದೇ ಸಲ ಲೋಡ್ ಮಾಡ್ಬೋದು ಇದು. ನೋಡಿ ಯಾವ ಥರ ಲೋಡಿಂಗ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ಯಾವ ಥರ ಇದೆ ಹೊಸ ಗಾಡಿಗಳು. ಇನ್ನು
ನಾನು ಲೋಡ್ ಮಾಡಿಸ್ತಾ ಇರೋದು ಬಂದು ಬಾಡಿ ಲೆವೆಲು. ಬನ್ನಿ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಟಾಟೂನಲ್ಲಿ ಬಿಟ್ಟು ಡೈರೆಕ್ಟಾಗಿ ರೋಡಲ್ಲಿ ಸಿಗ್ತೀನಿ ನಿಮಗೆಲ್ಲ. ಹೋಗ್ಬೇಕಾದ್ರೂ ಟ್ರೈನ್ ಬಂತು, ಬರ್ಬೇಕಾದ್ರೂ ಟ್ರೈನ್ ಬರ್ತೈತೆ, ಹೋಗ್ಬೇಕಾದ್ರೂ ಟೈಮ್ ಒಂದು ಅರ್ಧ ಗಂಟೆ ವೇಸ್ಟ್ ಆಯಿತು, ಹೋಗ್ಬೇಕಾದ್ರೂ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯ್ತೈತೆ. ಇವತ್ತು ಯಾಕೋ ಟೈಮೇ ಸರಿ ಇಲ್ಲ ಗುರು. ಬರೀ ಇಲ್ಲೇ ರೈಲ್ವೆ ಗೇಟಲ್ಲೇ ಅರ್ಧ ಗಂಟೆ ಹೋದಂಗಾಯ್ತು. ಏನು ಮಾಡೋಕ್ಕಲ್ಲ, ಹೋಗೋಣ ಬರ್ರಿ. ಲೋಡ್ ಮಾಡಿಸ್ಕೊಂಡಿದ್ದೀನಿ. ಇನ್ನೂ ನಾನು ಎಲ್ಲಿದ್ದೀನಿ, ಕ್ಯಾಸಂದ್ರ ಮೈದಾಳ ರೋಡಲ್ಲಿದ್ದೀನಿ. ಇನ್ನು ನಾನು ಕರೆಕ್ಟಾಗಿ ಇನ್ನೊಂದು 55 ಕಿಲೋಮೀಟ್ರ್ ಹೊಡಿಬೇಕು ಗುರು. ಬನ್ನಿ ನಮ್ಮ ಜೊತೆಲೇ ಇರ್ರಿ ಈ ಜರ್ನಿಲಿ, ನೋಡೋಣ ಯಾವ ಥರ ಐತಿ ಈ ಜರ್ನಿ ಅಂತ. ಮಸ್ತಾಗಿದೆ, ವೆದರು ತಣ್ಣಗಿದೆ ಗುರು. ಒಂಚೂರು ಏನು ಪ್ರಾಬ್ಲಮ್ ಇಲ್ಲ. ನನಗೊಂದೇ ಭಯ ಏನಂದರೆ ನಮ್ಮ ಟೈರ್ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಅದ್ರದ್ದು ಒಂದೇ ಭಯ. ಗೇಟ್ ಬಿಡ್ತಾವ್ರೆ, ಬನ್ನಿ ಹೊಲ್ಡೋಣ. ರಂಗ ರಂಗ ನೋಡಿ, ನಮ್ಮ ಕ್ಯಾಸಂದ್ರ ಮೈದಾಳ, ಕ್ಯಾಸಂದ್ರ ಇದು ರೈಲ್ವೆ ಗೇಟ್ ಅದು. ಬನ್ನಿ ಡೈರೆಕ್ಟ್ ಹೋಗೋಣ, ಫೋನ್ ಎತ್ತಿಕ್ಬಿಟ್ಟು. ಆಲ್ರೆಡಿ ನಾವು ಗುರು ಈಗ ಕೊರಟಗೆರೆ ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದೀವಿ. ಆದ್ರೆ ಕೊರಟಗೆರೆ ಹತ್ರ ರೀಚ್ ಆಗ್ಬಿಟ್ಟಿದ್ದೀನಿ. ಇಲ್ಲಿಂದ ಒಂದು 22-23 ಕಿಲೋಮೀಟರ್ ಆಗ್ಬೋದು ಮದ್ಗಿರಿ. ಬನ್ನಿ ಹೋಗೋಣ. ಹಾಗೇನೆ ಈಗ ನೋಡಿ ಇದೆ ಕೊರಟಗೆರೆ. ಈ ಕಡೆ ಹೋದ್ರೆ ಸಿಟಿಗೆ ಹೋಗುತ್ತೆ, ಈ ಕಡೆ ಹೋದ್ರೆ ಹುಲಿಕುಂಟೆ ಅಂತ ಐತೆ, ಆ ರೂಟ್ಗೆ ಹೋಗುತ್ತೆ. ಹಿಂಗೆ ಸೀದಾ ಹೋದ್ರೆ ಔಟರ್ ರಿಂಗ್ ರೋಡಲ್ಲಿ ಮದ್ಗಿರಿಗೆ ಹೋಗ್ತೀವಿ. ಯಾರು ಕೊರಟಗೆರೆ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಪ್ಪ, ನೋಡೋಣ ಎಷ್ಟು ಜನ ಇದ್ದೀರಾ ನಮ್ಮ ಕೊರಟಗೆರೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ಅಂತ. ಹಾಗೇನೆ ಒಬ್ರು ಯಾರೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರು ನನ್ನ ಲಾಸ್ಟ್ ವಿಡಿಯೋಗೆ. ಅದು ನೋಡಿದೆ ಒಂಥರ ಬೇಜಾರು ಆಯ್ತು. ಏನು ಮಾಡೋಕ್ಕಲ್ಲ, ಅವರು ಕೊಡೋದು ಒಂದೊಂದು ಸಜೆಷನ್ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಅವ್ರೇನು ಹೇಳು, ಬೋರಿಂಗ್ ಆಗ್ತಿದೆ ಅಣ್ಣ ನಿಮ್ಮ ವಿಡಿಯೋ ಅಂತ ಹೇಳೋರೆ. ಏನು ಮಾಡೋಕ್ಕಲ್ಲ, ಹಂಗೆ ನನ್ನ ಮನ್ಸಲ್ಲೂ ಫೀಲಿಂಗ್ ಇದೆ, ಆ ಥರ ಬೋರಿಂಗ್ ಅನಿಸ್ತಿದೆ ಅಂತ. ಏನಾದ್ರು ಹೊಸ್ದಾಗಿ ಟ್ರೈ ಮಾಡಬೇಕು, ಏನು ಮಾಡಬೇಕು ಅನ್ನೋ ತಲೆನೇ ಓಡ್ತಾ ಇಲ್ಲ. ಏನಾದ್ರು ಸಜೆಷನ್ಸ್ಗಳಿದ್ರೆ ಯಾವ ಥರ ನಾನು ಬ್ಲಾಗ್ ಮಾಡಬೇಕು, ಯಾವ್ದ್ರ ಕಂಟೆಂಟ್ ನಾನು ಕೊಡಬೇಕು ನಿಮಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ನೋಡೋಣ. ಸರಿ ಬನ್ನಿ ಡೈರೆಕ್ಟ್ ಆಗಿ ಇಲ್ಲಿಂದ ಮದ್ಗಿರಿಗೆ ಹೋಗೋಣ. ಇವಾಗ ನಾನು ನೋಡಿ ಕೊರಟಗೆರೆ ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಿಧಾನಕ್ಕೆ. ಇನ್ನೊಂದು 30 ನಿಮಿಷ ಗುರು, ಕರೆಕ್ಟಾಗಿ 30 ನಿಮಿಷದಲ್ಲಿ ನಾನು ಅನ್ಲೋಡಿಂಗ್ ಸ್ಪಾಟ್ ಅಲ್ಲಿ ಇರ್ತೀನಿ. ಅನ್ಲೋಡಿಂಗ್ ಸ್ಪಾಟ್ ತೋರಿಸ್ತೀನಿ ಯಾವ ತರ ಇದೆ ಅಂತ, ಆದ್ರೆ ತೋರಿಸ್ತೀನಿ. ಬನ್ನಿ ಹೋಗೋಣ ಡೈರೆಕ್ಟ್ ಆಗಿ. ಹಾಗೆ ನಾನು 2-3 ಸಲ ಆಗ್ಲೇ ಅಲ್ಲ ಅನ್ಲೋಡಿಂಗ್ ಸ್ಪಾಟ್ಗೆ ಹೋಗಿದ್ದೀನಿ. ಅನ್ಲೋಡಿಂಗ್ ಸ್ಪಾಟ್ಗಿಂತ 1 ಕಿಲೋಮೀಟರ್ ಹಿಂದೆಗಡೆ ಗುರು ರೋಡ್ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮಸ್ತಾಗಿದೆ ಅದಂತೂ. ನಮ್ ಟಿಪ್ಪರ್ ಎಷ್ಟಿದೆ ಅಷ್ಟೇ ಹೋಗೋದದು. ಆ ರೋಡಲ್ಲಿ ನಾವು ಹೋಗ್ಬೇಕು. ಅದ್ರಲ್ಲಿ ಬೇರೆ ಇವತ್ತು ಮಳೆ ಬೇರೆ ಬರ್ತೈತೆ ನೋಡ್ರಿ, ಚಿಟಿ ಚಿಟಿ ಮಳೆ ಬರ್ತೈತೆ. ಏನು ಒಂಥರ ಇದಾಗ್ಬಿಡೈತೆ ಗುರು, ಏನೋ ಬಸ್ಲು ಮನೆ ಆಗೈತೆ. ನಮ್ ತುಮಕೂರು ಅಕ್ಕಪಕ್ಕ ಎಲ್ಲ ಫುಲ್ಲು ಎಷ್ಟು 22 ಡಿಗ್ರಿ ಸೆಲ್ಸಿಯಸ್ ಬಂದೈತೆ. ಬೆಂಗಳೂರಲ್ಲಿ 16 ಡಿಗ್ರಿ ಸೆಲ್ಸಿಯಸ್ಗೆ ಏನೋ ಬಂದಿದೆ ಅಂತ ಏನೋ ಹೇಳ್ತಾ ಇದ್ರು. ಸರಿ ಬನ್ನಿ ಇಲ್ಲಿಂದ ಹೋಗೋಣ. ಫೋನ್ ಎತ್ತಿಕ್ಬಿಟ್ಟೆ. ಇನ್ನೇನು 30 ನಿಮಿಷದಲ್ಲಿ ನಿಮಗೆ ಸಿಗ್ತೀನಿ. ಇವಾಗ ಬಂದು ಗುರು ಮದ್ಗಿರಿ ರೀಚ್ ಆಗಿದ್ದೀನಿ. ಇಲ್ಲಿಂದ ಕರೆಕ್ಟಾಗಿ ಒಂದು 5-6 ಕಿಲೋಮೀಟರ್ ಇದೆ. ಹೋಗ್ಬಿಟ್ಟು ಅನ್ಲೋಡಿಂಗ್ ಮಾಡ್ಕೊಂಡ್ ಬಂದ್ಬಿಡೋದೇನೆ. ನೋಡಿ ಮದ್ಗಿರಿಲೂ ಅಷ್ಟೇ ಗುರು, ಸಿಕ್ಕಾಪಟ್ಟೆ ಮಳೆ. ನೋಡಿ ಒಂಥರ ಜಡಿ ಹಿಡಿದ್ಬಿಟ್ಟೈತೆ ಗುರು. ಹೆಂಗೆ ಮದ್ಗಿರಿ ಬೆಟ್ಟನೇ ಮೋಡ ಕವ್ಕೊಂಬಿಡೈತೆ ಹಂಗೇನೆ. ಏನೋ ಮಾಡೋಕ್ಕಲ್ಲ. ಇವತ್ತಿಂದು ಈ ತಿಂಗಳು ಫುಲ್ ಇದೇ ಥರ ಇದೆ ಅಂತ ಹೇಳೋರೆ ವೆದರು. ಸಿಕ್ಕಾಪಟ್ಟೆ ಈ ಥರ ಇಟ್ಬಿಟ್ರೆ ಅಂತೂ ಸೆಳ್ಕೊಂಬಿಡ್ತೀವಿ ಅಷ್ಟೇ ನಾವುಗಳಂತೂ. ಸಿಕ್ಕಾಪಟ್ಟೆ ಕಷ್ಟ ಡ್ರೈವಿಂಗ್ ಮಾಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ಬೆಳಿಗ್ಗೆ ಎಲ್ಲ. ಬನ್ನಿ ಹುಷಾರಾಗಿ ಹೋಗೋಣ. ಇಲ್ಲಿಂದ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಏನೋ ಒಂದು ಹೇಳ್ಬೇಕು. ಇನ್ನು ಒಂದು ಲೋಡು ಹಿರಿಯೂರಿಗೆ ಬೇರೆ ಒಂದು ಲೋಡ್ ಹೊಡಿಬೇಕು. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ದಿನ. ಬನ್ನಿ ಹೋಗೋಣ.
ಇವಾಗ ಟೈಮ್ ಬಂದ್ ಗುರು ಇನ್ನ 2:30 ಗುರು. ಇವಾಗ ಬೆಳಿಗ್ಗೆಯಿಂದ ಇದೇ ಥರನೇ ವೆದರ್ ಇರೋದು, ಮಸ್ತಾಗಿದೆ ಒಟ್ಟಿನಲ್ಲಿ. ಆದರೆ ಏನಂದರೆ ಕೆಲಸ ಮಾಡೋದಕ್ಕಾಗಲ್ಲ ಅಷ್ಟೇ. ನಮ್ಗೇನು ಬಿಡ್ರಿ, ಗಾಡೀಲಿ ಕುತ್ಕೊಂಡು ಓಡಿಸೋರ್ಗೆ ಏನು ತೊಂದರೆ ಆಗಲ್ಲ. ಆದರೆ ಇವ್ರುಗಳು ಓಡಿಸ್ತಾರಲ್ಲ ಯಾರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಗಾರೆ ಕೆಲಸ, ಇವ್ರಿಗೆಲ್ಲ ಸಿಕ್ಕಾಬಿಡೆ ಕಷ್ಟ ಆಯ್ತದೆ. ಆಲ್ರೆಡಿ ಗುರು ಅನ್ಲೋಡಿಂಗ್ ಪಾಯಿಂಟ್ ಹತ್ತಿರ ಬಂದ್ಬಿಡಿ. ಇನ್ನು ಪಾವಗಡ ರೋಡಲ್ಲಿ ಇದ್ದೀನಿ ನೋಡಿ. ಇದು ನಾನು ಪಾವಗಡ ರೋಡಲ್ಲಿ ಇರೋದು. ವೆದರ್ ಅಂತೂ ಮಸ್ತಾಗಿದೆ ಗುರು. ಒಂಥರ ಏನೋ ಈ ಮಂಗಳೂರು ಉಡುಪಿ ಫೀಲ್ ಆಗ್ತಿದೆ ನನಗಂತೂ. ಸಖತ್ತಾಗಿದೆ. ಹೋಗೋಣ ಬರ್ರಿ, ಅನ್ಲೋಡ್ ಮಾಡ್ಕೊಂಡು ಮತ್ತೆ ಖಾಲಿ ಗಾಡಿ ಬರ್ಬೇಕಾದ್ರೆ ಮಾತಾಡೋಣ, ಬೇರೆ ವಿಷಯ ಇದೆ. ಹಾಗೇನೆ ಗುರು ಅನ್ಲೋಡಿಂಗ್ ಸ್ಪಾಟ್ ಹತ್ತಿರ ಬಂದ್ಬಿಡಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ಅನ್ಲೋಡಿಂಗ್ ಸ್ಪಾಟು. ನಿಮ್ಗೆ ಜಾಗ ತೋರಿಸ್ತೀನಿ ನೋಡ್ರಿ ಯಾವ ಥರ ಇದೆ ಅನ್ಲೋಡಿಂಗ್ ಸ್ಪಾಟ್. ಅರ್ಧ ಕಿಲೋಮೀಟ್ರು ಯಾವ ಥರ ಹೋಗಬೇಕು ರೋಡು, ಆ ರೋಡನ್ನ ನೀವು ಟೈಮ್ ಲ್ಯಾಪ್ಸ್ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ, ಮಸ್ತಾಗಿದೆ. ನೋಡ್ರಿ ನಮ್ಮ ಫಾಲೋವರ್ಸ್ಗಳು ಇವರೆಲ್ಲ ಚಿಕ್ಕ ಹುಡುಗರು ವೀಡಿಯೋಗಳೆಲ್ಲ ನೋಡ್ತಾರೆ. ನಂದು ಇಲ್ಲಿ ಸ್ಕೂಲ್ ಹತ್ರ ಅನ್ಲೋಡ್ ಮಾಡಕ್ಕೆ ಬರ್ತೀನಿ. ಇಲ್ಲೂ ನಂದು ಐಡಿ ತಗೊಂಬಿಟ್ಟು ಹೆಂಗೆಂಗೋ ಮಾಡಿ ನಂದು ಇದನ್ನು ತಗೊಂಬಿಟ್ಟು ಅವ್ರ ಐಡಿನ. ಸಿಕ್ಕಾಬಿಟ್ಟೆ ಖುಷಿ ಆಗಿದೆ ಗುರು. ಚಿಕ್ಕ ಹುಡುಗರೆಲ್ಲ ನನ್ನ ವೀಡಿಯೋ ನೋಡ್ತಾರೆ. ಬರೀ ಅನ್ಲೋಡ್ ಮಾಡೋಣ, ಇನ್ನೊಂದೇ ಒಂದು ಚೂರೇ ಐತಿ, ಇನ್ನೊಂದು ಅರ್ಧ. ಈ ಹಾಸ್ಟೆಲ್ ಹೆಸರು, ಈ ಮುರಾರ್ಜಿ ಹೆಸರು ನನಗೆ ಗೊತ್ತೇ ಇಲ್ಲ ಗುರು. ನೋಡ್ರಿ ಚಿಕ್ಕ ಹುಡುಗರು ಎಲ್ಲ ನಾನು ಫಾಲೋ ಮಾಡ್ಕೊಂಬಿಟ್ಟವ್ರಂತೆ. ಇಲ್ಲಿ ಬರ್ತಿರ್ತೀನಲ್ಲ ಅದಕ್ಕೇನೆ. ಇಲ್ಲ ಗುರು, ಹೊಸ್ಕೆರಲ್ಲಿ ಬಜ್ಜಿ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಬಜ್ಜಿ ತಗೊಂಡೆ. ಬನ್ನಿ ಬಜ್ಜಿ ತಿನ್ಕೊಂಡು ಹೋಗೋಣ. ನೋಡಿ ನಮ್ಮ ಟಿಪ್ಪರ್ ಅಲ್ಲೇ ಇದೆ ಹೊಸ್ಕೆರೆ ಗುರು. ಇದು ಏನೋ ಮಡಕ್ಶಿರಾ ಸಿಂಟ್ರಲ್ ಇರೋದಿಲ್ಲ, ಆಂಧ್ರ ಗಾಡಿಗಳೆಲ್ಲ ಓಡಾಡ್ತವೆ. ನಾನು ಬಜ್ಜಿ ತಗೊಂಡು ಹೋಯ್ತಾ ಇದ್ದೀನಿ, ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ. ಸಕ್ಕತ್ತಾಗಿದೆ ಇವರು ಬಜ್ಜಿ ಅಂತೂ, ಒಳ್ಳೆ ರೌಂಡಾಗಿ ಕಟ್ ಮಾಡಿಕೊಟ್ಟವ್ರೆ. ನೋಡ್ತೀವಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಯಾವ ಬ್ರೋ ನಿಮ್ಮದು? ನಮ್ಮ ಚಿನ್ನೇನಹಳ್ಳಿ. ಇಲ್ಲೇನಾ? ಹಾಂ. ಏನು ಬ್ರೋ ನಿಮ್ಮ ಹೆಸರು? ಮುತ್ತುರಾಜ್ ಅಂತ. ಮುತ್ತುರಾಜ್. ಏನು ಬ್ರೋ ನಿಮ್ಮ ಕೆಲಸ ಮಾಡೋದು? ನಿಮ್ಮದು ಜೆ ಸಿ ಪಿನೇನಾ? ನಾನು ಜೆ ಸಿ ಪಿನೇ. ಇನ್ನೇನು ಬ್ರೋ ಸಮಾಚಾರ? ಬರಲಾ, ಟೈಮ್ ಆಗ್ತದೆ. ಹಾಗೆ ಹೊಸ್ಕೆರೆಲ್ಲೂ ನೋಡಿ ಅವರು ನಮ್ಮ ಸಬ್ಸ್ಕ್ರೈಬರ್, ಅವರು ನಮ್ಮ ಜೆ ಸಿ ಪಿ ಆಪ್ರೇಟ್ರೆ ಅಂತೆ. ತುಂಬ ಖುಷಿ ಆಗುತ್ತೆ ಗುರು. ನೋಡಿ ಬಜ್ಜಿ ತಿನ್ಕೊಂಡು ಹೊಡ್ತೀನಿ. ಬಜ್ಜಿ ಮಸ್ತಾಗೈತೆ. ನೀವು ಹೊಳ್ಳೋಣ, ಟೈಮ್ ಆಗ್ತದೆ. ಹಿರಿಯೂರಿಗೆ ಬೇರೆ ಹೋಗ್ಬೇಕು ನಾನು. ಆದರೆ ಹಿರಿಯೂರಿಗೆ ಹೋಗ್ತೀನಿ, ಇಲ್ಲ ನಾಳೆ ಹೋಗ್ತೀನಿ. ಇವಾಗ ನೀವು ನೋಡಿದ್ರಲ್ಲ, ಅದು ಬಂದು ಮಧುಗಿರಿ ಬೆಟ್ಟ ಗುರು. ಯಾವ ಥರ ಮೋಡಕ್ಕೆ ಹೋಗ್ಕೊಂಡೈತೆ ನೋಡ್ರಿ. ಇನ್ನು ಈಗ ಎಷ್ಟು ಟೈಮು 3:30 ಹತ್ತಿರ ಆಗಿದೆ. ಮೋಡ ಹಂಗೆ ಕೌಕೊಂಬಿಡ. ಇವಾಗ ಬೆಳಿಗ್ಗೆಯಿಂದ ಸೇಮ್ ವೆದರ್ ಗುರು, ಒಂಚೂರು ಚೇಂಜ್ ಆಗಿಲ್ಲ. ಇವಾಗ ಎಷ್ಟು ಒಂದು 20 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು ಅನ್ಸುತ್ತೆ. ಫುಲ್ ಒಂಥರ ಇದು ಸ್ನೋಫಾಲ್ ಬೀಳೋ ಥರ, ಆ ಥರ ಇರೋದಿಲ್ಲ ಅಂತೂ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ, ಏನು ಮಾಡೋಕ್ಕಲ್ಲ. ಓಡಿಸ್ಲೇಬೇಕು ಗಾಡಿನ. ಬನ್ನಿ ಮಧುಗಿರಿ, ಇಲ್ಲಿಂದ ಮಧುಗಿರಿ ಬಿಟ್ಟು ನಾವು ಡೈರೆಕ್ಟಾಗಿ ತುಮಕೂರಿಗೆ ಹೋಗ್ಬಿಟ್ಟು ಇನ್ನೊಂದು ಲೋಡ್ ನನಗೆ ಡಬಲ್ ವಾಶ್ ಬಂದಿದೆ. ಇಲ್ಲಿಗೆ ಉರ್ಡಿಗೆರೆ ಅಂತಾರೆ ಗುರು. ನಮ್ಮ ದೇವರಾಯಿಂದ ಹೋಗೋದು, ಒಳಗಡೆಯಿಂದ ಹೋಗೋದು ಇನ್ನೂ ಮಸ್ತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಡೈರೆಕ್ಟಾಗಿ ಇಲ್ಲಿಂದ ಏನೋ ಕ್ರಷರ್ ಹತ್ರ ಹೋಗಿ ಕರ್ನಾಟಕ ಕ್ರಷರಲ್ಲಿ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಂದ ಉರ್ಡಿಗೆರೆಗೆ ಹೋಗಬೇಕು. ಈ ವಿಡಿಯೋದಲ್ಲಿ ಕೊನೆವರೆಗೂ ಇರಿ, ಇನ್ನೂ ಮಸ್ತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ತೋರಿಸ್ತಾ ಇರ್ತೀನಿ ನಿಮಗೆ. ಬನ್ನಿ ಹೋಗೋಣ.
ಹಾಗೆ ಡೈರೆಕ್ಟಾಗಿ ಕ್ರಷರ್ ಹತ್ರ ಬಂದೇ ಗುರು. ಇವಾಗ ಒಂದು ಲೋಡ್ ಡಬಲ್ ವಾಶ್ ತುಂಬ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಇನ್ನೊಬ್ರು ಅವರೇ ಏನೋ ರಾಹುಲ್ ಅಣ್ಣ ಅಂತ ಮತ್ತು ಶಿವಣ್ಣ ಅಂತ ನೋಡ್ರಿ, ಇವರು ಮೇಂಟೆನೆನ್ಸ್ ಇಬ್ರು ಎಲ್ಲ ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡೋದಿವ್ರೆ ಕರ್ನಾಟಕ ಕ್ರಷರಲ್ಲಿ. ಹಾಗೆ ಇಲ್ಲಿ ಡಬಲ್ ವಾಶ್ ಇಲ್ಲೇ ಲಾಟ್ ಬಿದ್ದೈತೆ, ಇಟ್ಯಾಚಿ ಲೋಡ್ ಮಾಡಿಸೋದು. ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಂದ ಉಳ್ಗೆರೆಗೆ ಹೊಳ್ಳೋಣ ಬನ್ನಿ. ಇವಾಗ ಬಂದು ನಾನು ಲೋಡ್ ಮಾಡ್ಕೊಂಡು ಡೈರೆಕ್ಟಾಗಿ ದೇವರಾಯನ ದುರ್ಗದ ರೋಡಲ್ಲಿ ಹೋಗ್ತಾ ಇದ್ದೀನಿ. ಈಗ ಎಲ್ಲಿದ್ದೀನಿ ಅಂದರೆ ಉಳ್ಗೆರೆ ಡೌನಲ್ಲಿ ಇದ್ದೀನಿ ಗುರು. ಇಲ್ಲಿಂದ ಇನ್ನೂ ಒಂದು ಮಿನಿಮಮ್ ಅಂದರೆ 10 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಹುಷಾರಾಗೆ ಮತ್ತೆ ಮನೆಗೆ ಇದೇ ರೋಡಲ್ಲಿ ಹೋಗ್ಬೇಕು ನಮ್ಮ ತುಮಕೂರಿಗೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಾಗ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಅಂತ ಹೇಳ್ತೀನಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮಡಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರಿಗೂ. ಬೈ ಬೈ.